ಕಾಂಗ್ರೆಸ್ ನಾಯಕಿ ಕುಸುಮಾಗೆ ಇಡಿಯಿಂದ ಬಿಗ್ ಶಾಕ್ ಎದುರಾಗಿದೆ. ಶಾಸಕ ವೀರೇಂದ್ರ ಪಪ್ಪಿ ಜೊತೆ ವ್ಯವಹಾರದ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ. ಬೆಂಗಳೂರಿನ ಕುಸುಮಾ ನಿವಾಸದಲ್ಲಿ ಇಡಿ ಈಗ ಶೋಧ ಕಾರ್ಯ ನಡೆಸ್ತಾ ಇದೆ. ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದಂತಹ ಮನೆ ಮೇಲೆ ಇಡಿ ರೇಡ್ ಮಾಡಿತ್ತು. ಸದ್ಯ ಈಗ ಶಾಸಕ ವೀರೇಂದ್ರ ಪಪ್ಪಿ ಜೊತೆಯಲ್ಲಿ ವ್ಯವಹಾರ ಶಂಕೆಯನ್ನ ವ್ಯಕ್ತಪಡಿಸಿರುವಂತಹ ಇಡಿ ಬೆಂಗಳೂರಿನ ಕುಸುಮಾ ನಿವಾಸದಲ್ಲಿ ಶೋಧ ನಡೆಸ್ತಾ ಇದೆ. 2 ಇನೋವಾ ಕಾರ್ನಲ್ಲಿ ಇಡಿ ಟೀಮ್ ಬಂದಿದೆ. ಕೇಂದ್ರದ ಭದ್ರತಾ ಪಡೆಯಿಂದ ಭದ್ರತೆಯನ್ನ ಪಡೆಯಲಾಗಿದೆ. ಇಡಿಯಿಂದ ಹನುಮಂತರಾಯಪ್ಪ ಪುತ್ರ ಜೊತೆಗೆ ವೀರೇಂದ್ರ ವ್ಯವಹಾರ ಇರುವ ಹಿನ್ನೆಲೆಯಲ್ಲಿ ಇಡಿ ಟೀಮ್ ದಾಳಿ ನಡೆಸಿದೆ. ಹನುಮಂತರಾಯಪ್ಪ ನಿವಾಸದಲ್ಲಿ ಇಡಿ ಪರಿಶೀಲನೆ ನಡೆಸಿದೆ. ಬೆಳಗ್ಗೆ 4:30ರಿಂದ ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯ ನಡೀತಾ ಇದೆ. ಕಾಂಗ್ರೆಸ್ ನಾಯಕಿ ಕುಸುಮಾಗೂ ಸಹ ಈಗ ಶಾಕ್ ಎದುರಾಗಿದೆ. ಶಾಸಕ ವೀರೇಂದ್ರ ಪಪ್ಪಿ ಅವರ ಜೊತೆಯಲ್ಲಿ ವ್ಯವಹಾರ ಇತ್ತು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಕುಸುಮಾ ಅವರ ಮನೆಯಲ್ಲೂ ಸಹ ಇಡಿ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಶಾಸಕ ವೀರೇಂದ್ರ ಪಪ್ಪಿ ಅವರ ಜೊತೆಯಲ್ಲಿ ವ್ಯವಹಾರದ ಬಗ್ಗೆ ಶಂಕಿಸಿ ಕುಸುಮಾ ಅವರ ಮನೆ ಮೇಲೂ ಸಹ ಇಡಿ ರೇಡ್ ಮಾಡಿದೆ ಅನ್ನುವಂತಹ ಡೀಟೇಲ್ಸ್ ಸಿಕ್ಕಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಖಂಡಿತವಾಗಿ ಪ್ರಗತಿ. ಈಗಾಗಲೇ ಎಂದು ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದಂತ ಸುಮಾರು ಅಂದ್ರೆ ಬೆಂಗಳೂರು ಸೇರಿ ಒಟ್ಟು ರಾಜ್ಯಾದ್ಯಂತ 15 ಕಡೆ ಈಗಾಗಲೇ ಏನೊಂದು ದಾಳಿ ಆಗಿದೆ. 17 ಕಡೆ ದಾಳಿ ಆಗಿದೆ. 17 ಕಡೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಖಲಾತಿಗಳ ಪರಿಶೀಲನೆ ಮಾಡ್ತಾ ಇರುವಂತದ್ದು. ವೀರೇಂದ್ರ ಅವರ ಮಾಲೀಕತ್ವದ ಕಂಪನಿಗಳ ಮೂಲಕ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನುವಂತ ಒಂದು ಆರೋಪದ ಅಡಿಯಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಇದರ ಮುಂದುವರಿದ ಭಾಗವಾಗಿ ಇವತ್ತು ಏನೊಂದು ಕುಸುಮಾ ಹನುಮಂತರಾಯಪ್ಪ ಅವರ ನಿವಾಸದ ಮೇಲೂ ಕೂಡ ದಾಳಿ ಆಗಿರುವಂತದ್ದು. ಯಾಕಂದ್ರೆ ಹನುಮಂತರಾಯಪ್ಪ ಅವರ ಪುತ್ರ ಅನಿಲ್ ಏನಿದ್ರು ಅವರು ವೀರೇಂದ್ರ ಪಪ್ಪಿ ಅವರ ಜೊತೆಗೆ ಒಂದಷ್ಟು ವ್ಯಾವಹಾರಿಕ ಸಂಬಂಧಗಳು ಇತ್ತು ಅನ್ನುವಂತ ವಿಚಾರ. ಅವರು ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರು. ಈ ಕಾರಣದಿಂದಾಗಿ ಅವರಿಗೆ ಸಂಬಂಧಪಟ್ಟಂತ ಜಾಗದಲ್ಲೂ ಕೂಡ ಏನಾದ್ರೂ ದಾಖಲಾತಿಗಳು ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಅವರ ನಿವಾಸದಲ್ಲೂ ಇವತ್ತು ದಾಳಿ ಮಾಡಿರುವಂತದ್ದು. ಬೆಳಿಗ್ಗೆ 4:30 ಸುಮಾರಿಗೆ ಈ ಒಂದು ಇಡಿ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡಿರುವಂತದ್ದು. 2 ಇನೋವಾ ಕಾರ್ನಲ್ಲಿ ಕುಸುಮಾ ಅವರ ನಿವಾಸದಲ್ಲಿ ಈಗಾಗಲೇ ಶೋಧ ಮಾಡ್ತಾ ಇರುವಂತದ್ದು. ಕೇಂದ್ರದ ಭದ್ರತಾ ಪಡೆಯಿಂದ ಒಂದು ಭದ್ರತೆಯನ್ನು ಕೂಡ ಇಡಿ ಅಧಿಕಾರಿಗಳು ತೆಗೆದುಕೊಂಡಿರುವಂತದ್ದು. ಜೊತೆಗೆ ಈಗಾಗ್ಲೇನು ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ದಾಖಲಾತಿಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಇವರ ಏನು ಮುದ್ದಿನಪಾಳ್ಯದಲ್ಲಿ ಇರುವಂತ ಇವರ ನಿವಾಸದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಬೀಡು ಬಿಟ್ಟು ಏನಿಲ್ಲ ಅಂದ್ರೆ ಇವರ ವ್ಯಾವಹಾರಿಕ ಸಂಬಂಧ ಏನೆಲ್ಲ ಇತ್ತು, ಜೊತೆಗೆ ಏನಾದ್ರೂ ಹಣಕಾಸು ವರ್ಗಾವಣೆ ಈ ರೀತಿಯಾದಂತಹ ಒಂದಷ್ಟು ದಾಖಲಾತಿಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಪ್ರಗತಿ. ಈಗ ವೀರೇಂದ್ರ ಪಪ್ಪಿ ಅವರ ಜೊತೆಗೆ ಯಾರೆಲ್ಲ ವ್ಯವಹಾರಗಳನ್ನ ಇಟ್ಕೊಂಡಿದ್ರು ಅವರಿಗೂ ಸಹ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ. ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.